ರಾಜಧಾನಿ ದಿಲ್ಲಿಗೆ ಬಂತು ಚಳಿಗಾಲದ ಭೂತ. ಜನರ ಶ್ವಾಸ ಕಿತ್ತು ತಿಂತಾ ಇದೆ ದಟ್ಟ ಸ್ಮಾಗ್. ಬದಲಾಗಬೇಕಾ ಭಾರತದ ರಾಜಧಾನಿ? ಸ್ನೇಹಿತರೆ, ಚಳಿಗಾಲ ಬಂದ್ರೆ ಸಾಕು, ರಾಷ್ಟ್ರ ರಾಜಧಾನಿ ನವದೆಹಲಿ ಮನುಷ್ಯರು ಬದುಕೋಕೆ ಸಾಧ್ಯವಿಲ್ಲದ ಜಾಗವಾಗಿ ಬದಲಾಗುತ್ತೆ. ಅಲ್ಲಿನ ಏರ್ ಕ್ವಾಲಿಟಿ ಸದ್ಯ ಸೇಫರ್ ಲೆವೆಲ್ಗಿಂತ 17 ಪಟ್ಟು ಟಾಕ್ಸಿಕ್ ಆಗಿದೆ. ಅಲ್ಲಿ ಉಸಿರಾಡೋದು ದಿನಕ್ಕೆ 50 ಸಿಗರೇಟ್ ಎಳೆದಷ್ಟು ಹಾನಿಕಾರಕ ಅಂತ ತಜ್ಞರು ಕಳವಳ ವ್ಯಕ್ತಪಡಿಸ್ತಿದ್ದಾರೆ. ಇದೇ ಕಾರಣಕ್ಕೆ ದೇಶದ ರಾಜಧಾನಿಯನ್ನೇ ಚೇಂಜ್ ಮಾಡಬೇಕು. ದಿಲ್ಲಿ ಬದಲು ಬೇರೆ ಯಾವ ನಗರವನ್ನಾದರೂ ಮಾಡಬೇಕು. ಇಲ್ಲಿ ಬದುಕಕ್ಕೆ ಆಗಲ್ಲ. CM ಇಂದ ಹಿಡಿದು ಆಮ್ ಆದ್ಮಿ ತನಕ, ಸಾಮಾನ್ಯ ಜನರ ತನಕ ಎಲ್ಲರೂ ಕೆಮ್ಕೊಂಡು ಬಾಳೋ ಪರಿಸ್ಥಿತಿ ಇದೆ. ಅಲ್ಲಿ ಏರ್ಪೋರ್ಟ್ ಇಳಿದ ತಕ್ಷಣ ಕೆಕ್ಕು 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 ಅಂತ ಎಲ್ಲ ಕೆಮ್ಮೋದು ನೋಡೋಕೆ ಸಿಗುತ್ತೆ ನಿಮಗೆ. ಕ್ಯಾಬ್ ಡ್ರೈವರ್ಗಳಂತೂ ಪಾಪ ಅವ್ರ ಪರಿಸ್ಥಿತಿ ಹೇಳೋದು ಬೇಡ, ಒಳ್ಳೆ ಹೊರಡೆ ಇರ್ತಾರಲ್ಲ, ಕೆಮ್ತಾನೆ ಇರ್ತಾರೆ. ಖುದ್ದು CM ಆಗಿದ್ದ ಕೇಜ್ರಿವಾಲ್ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಯಾವಾಗಲೂ ಕಕ್ಕು ಕೆಕ್ಕು ಅಂತ ಕೆಮ್ತಾನೆ ಇದ್ರು. ಇಂತಹ ಪರಿಸ್ಥಿತಿ ದಿಲ್ಲಿಯಲ್ಲಿದೆ. ಹಾಗಾಗಿ ಕ್ಯಾಪಿಟಲ್ಲೇ ಚೇಂಜ್ ಮಾಡಬೇಕು ಅನ್ನೋ ಆಗ್ರಹ ಜೋರಾಗ್ತಾ ಇದೆ. ಹಾಗಿದ್ರೆ ಇದು ಸಾಧ್ಯನಾ? ಭಾರತದ ರಾಜಧಾನಿ ಬದಲಾಗಬೇಕಾ? ಒಂಥರ ಕೆಮಿಕಲ್ ಚೇಂಬರ್ ತರ ಆಗಿ ಹೋಗಿರುವಂತ ಪ್ರದೇಶದಲ್ಲಿ ರಾಷ್ಟ್ರದ ರಾಜಧಾನಿ, ದೇಶದ ಕೇಂದ್ರ ಸರ್ಕಾರ, ವಿಶ್ವದ ಬೇರೆ ಬೇರೆ ದೇಶಗಳ ರಾಯಭಾರಿಗಳು ಬಂದು ಅಲ್ಲಿ ಹೆಂಗ್ ಉಸಿರಾಡೋದು? ಬೇಕಾದು ಕ್ಯಾಪಿಟಲ್ ಅಲ್ಲಿ ಮೇಲೂ ಕೂಡ ಆಯಿತು. ತುಂಬಾ ಭಾರತದ ಮಧ್ಯಭಾಗಕ್ಕೆ ಇನ್ನೊಂದು ಹೊಸ ಕ್ಯಾಪಿಟಲ್ ಯಾಕೆ ಕಟ್ಟಬಾರದು ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ದಕ್ಷಿಣ ಆಫ್ರಿಕಾ ರೀತಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗಗಳಿಗೆ ಬೇರೆ ಬೇರೆ ರಾಜಧಾನಿ ಇರಬೇಕಾ? ಇದರ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಏನು? ಪುರಾತನ ಸಾಮ್ರಾಜ್ಯಗಳಿಂದ ಹಿಡಿದು ಬ್ರಿಟಿಷರವರೆಗೆ ಎಲ್ಲರೂ ದಿಲ್ಲಿಯನ್ನೇ ರಾಜಧಾನಿಯಾಗಿ ಮಾಡ್ಕೊಂಡಿದ್ದು ಯಾಕೆ? ಹಾಗಾದ್ರೆ ದಿಲ್ಲಿಯ ಸ್ಪೆಷಾಲಿಟಿ ಏನು? ಎಲ್ರಿಗೂ ಅಷ್ಟು ಮೋಹ ಯಾಕೆ ಈ ದಿಲ್ಲಿ ಮೇಲೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ದಿಲ್ಲಿ ಸದ್ಯ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ವಾಯು ಮಾಲಿನ್ಯ ಇರೋ ನಗರ. 2ನೇ ಸ್ಥಾನದಲ್ಲಿ ಬಾಂಗ್ಲಾ ರಾಜಧಾನಿ ಢಾಕಾಗಿಂತ 5 ಪಟ್ಟು ಹೆಚ್ಚು ವಾಯು ಮಾಲಿನ್ಯ ದಿಲ್ಲಿಯಲ್ಲಿದೆ. ಸದ್ಯ ಇಲ್ಲಿನ ಏರ್ ಕ್ವಾಲಿಟಿ ಇಂಡೆಕ್ಸ್ ವ್ಯಾಲ್ಯೂ 400-500 ರೇಂಜ್ನಲ್ಲಿದೆ. 300ಕ್ಕಿಂತ ಜಾಸ್ತಿ ಇದ್ರೇ ಅದನ್ನು ಹಜಾರ್ಡಸ್ ಅಥವಾ ಅಪಾಯಕಾರಿ ಅಂತ ಹೇಳಲಾಗುತ್ತೆ. ಆದರೆ ದಿಲ್ಲಿ ವಾತಾವರಣ ಸೂಕ್ಷ್ಮ ವ್ಯಕ್ತಿಗಳಿಗೆ ಅತ್ಯಂತ ಅನಾರೋಗ್ಯಕರ, ತೀವ್ರ ಅನಾರೋಗ್ಯಕರ ಅನ್ನೋ ಸ್ಕೇಲ್ಗಳನ್ನು ಮೀರಿ ಅಪಾಯಕಾರಿ ಅನ್ನೋ ಲೆವೆಲ್ಗೆ ತಲುಪಿದೆ. ದಿಲ್ಲಿ ಜನಸಂಖ್ಯೆ ಸುಮಾರು 3.3 ಕೋಟಿ. ಈ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯದ ಮೇಲೆ ಈ ಗಾಳಿ ಮಾರಣಾಂತಿಕ ಪರಿಣಾಮ ಬೀರ್ತಾ ಇದೆ. ಎಷ್ಟೋ ಹುಟ್ಟಿರೋ ಹಸುಗೂಸುಗಳು ಶ್ವಾಸ ಸಂಬಂಧಿ ಕಾಯಿಲೆಗಳಿಗೆ ಬಳಲ್ತಾ ಇವೆ. ಕೇವಲ ಶ್ವಾಸಕೋಶದ ಮೇಲಲ್ಲ, ಜನರ ಕಣ್ಣಿನ ಮೇಲೂ ಈ ಗಾಳಿ ವಿಷಕಾರಿ ಪರಿಣಾಮ ಬೀರ್ತಾ ಇದೆ. ಜನ ಕಣ್ಣೂರಿ ಶುರುವಾಗಿ ಈಗ ಒದ್ದಾಡ್ತಿದ್ದಾರೆ. ಶಾಲೆಗಳನ್ನ ಬಂದ್ ಮಾಡಲಾಗ್ತಿದೆ. ವಾಹನಗಳ ಓಡಾಟಕ್ಕೆ ಟಫ್ ರೂಲ್ಸ್ ತರಲಾಗಿದೆ. ಕೇವಲ ಖಾಸಗಿ ಅಲ್ಲ, ಸರ್ಕಾರಿ ನೌಕರರಿಗೂ ವರ್ಕ್ ಫ್ರಮ್ ಹೋಮ್ ಶುರುವಾಗಿದೆ. 50% ಸಿಬ್ಬಂದಿ ಮಾತ್ರ ಪ್ರತಿದಿನ ಕಚೇರಿಗಳಿಗೆ ಹೋಗ್ತಿದ್ದಾರೆ. ಕೋರ್ಟ್ಗಳು ಈಗ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಾಡೋಕೆ ಶುರು ಮಾಡಿದ್ದಾರೆ. ಪರಿಸ್ಥಿತಿ ಹೀಗಿರೋದಕ್ಕೇನೆ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಹೊಸ ರಾಜಧಾನಿ ಬಗ್ಗೆ ಮಾತನಾಡಿರೋದು. ವರ್ಷದಿಂದ ವರ್ಷಕ್ಕೆ ದಿಲ್ಲಿ ಪರಿಸ್ಥಿತಿ ಹಾಳಾಗ್ತಿದ್ರೂ ಕೂಡ ನಮ್ಮ ಸರ್ಕಾರ ಕ್ರಮ ತಗೊಂಡಿಲ್ಲ. 3 ತಿಂಗಳು ಈ ನಗರ ಬದುಕೋಕೆ ಯೋಗ್ಯವಾಗಿರೋದಿಲ್ಲ. ಉಳಿದ ತಿಂಗಳಲ್ಲಿ ಇಲ್ಲಿರೋದು ಕಷ್ಟ. ಯಾವ ಕಾರಣಕ್ಕೆ ದಿಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ಆಗಿರಬೇಕು ಅನ್ನೋ ಪ್ರಶ್ನೆಗಳನ್ನು ಕೇಳಲಾಗ್ತಿದೆ. ಅತ್ತ ಸುಪ್ರೀಂ ಕೋರ್ಟ್ ದಿಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರಗಳನ್ನು ತರಾಟೆಗೆ ತಗೊಂಡು ವಾಹನ ಬಳಕೆ ಮೇಲೆ ನಿರ್ಬಂಧ ಹೇರುವಂತೆ ಮಾಡಿದೆ. ಹಾಗಿದ್ರೆ ಪ್ರತಿ ವರ್ಷ ಇದನ್ನೇ ಮಾಡಬೇಕಾ? ಬೇರೆ ದಾರಿ ಇಲ್ವಾ? ಬೇರೆ ನಗರವನ್ನು ರಾಜಧಾನಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಾ? ಅಸಲಿಗೆ ದಿಲ್ಲಿ ಭಾರತದ ಕ್ಯಾಪಿಟಲ್ ಆಗಿರೋದಾದ್ರೂ ಯಾಕೆ? ಆಗ ಇಂದ್ರಪ್ರಸ್ಥ, ಈಗ ನವದೆಹಲಿ. 3500 ವರ್ಷಗಳ ಹಿಂದೆ ಕೌರವರು ಇಂದ್ರಪ್ರಸ್ಥ ಹಾಗೂ ಹಸ್ತಿನಾಪುರಗಳನ್ನು ರಾಜಧಾನಿ ಮಾಡಿಕೊಂಡಿದ್ರಲ್ಲ, ಆ ಇಂದ್ರಪ್ರಸ್ಥದ ಜಾಗವೇ ಈಗಿನ ದಿಲ್ಲಿ ಅಂತ ನಂಬಲಾಗಿದೆ. ನಂತರ ತೋಮರರು, ಮಾಮಲೂಕ ಅಥವಾ ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್, ಲೋಧಿಗಳು, ಮೊಘಲರು, ಸೂರಿ ಸಾಮ್ರಾಜ್ಯ, ಮಧ್ಯ ಒಂದಷ್ಟು ವರ್ಷ ಇದ್ದ ಹೇಮು, ಮತ್ತೆ ಮೊಘಲರು, ನಂತರ ಬ್ರಿಟಿಷರು, ಸ್ವತಂತ್ರ ಭಾರತ, ನಂತರ ನಮ್ಮ ಸರ್ಕಾರ, ಭಾರತೀಯರ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಗೌರ್ಮೆಂಟ್ ಎಲ್ಲರೂ ದಿಲ್ಲಿಯನ್ನು ಕ್ಯಾಪಿಟಲ್ ಆಗಿ ಮಾಡಿಕೊಂಡ್ರು. 14ನೇ ಶತಮಾನದಲ್ಲಿ ಮಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ಮಹಾರಾಷ್ಟ್ರದ ದೇವಗಿರಿಗೆ ಶಿಫ್ಟ್ ಮಾಡಿ, ಸರ್ಕಸ್ ಮಾಡಿ, ಆ ಹುಚ್ಚುದರೆ ಮತ್ತೆ ದಿಲ್ಲಿಗೆ ರಾಜಧಾನಿಗೆ ಅದನ್ನು ಶಿಫ್ಟ್ ಮಾಡಿ, ದಾರಿ ಉದ್ದಕ್ಕೂ ಜನರು ಶಿಫ್ಟ್ ಆಗಬೇಕು ಅಂತ ಹೇಳಿ ಲಕ್ಷಾಂತರ ಜನರನ್ನು ಸಾಯಿಸಿದ್ದು ನಿಮಗೆ ಇತಿಹಾಸದ ಪುಟಗಳಲ್ಲಿ ನೋಡೋಕೆ ಸಿಗುತ್ತೆ. ಇನ್ನೊಂದ್ಸಲ 1858 ನವೆಂಬರ್ 1ನೇ ತಾರೀಕು ಈಸ್ಟ್ ಇಂಡಿಯಾ ಕಂಪನಿ ಕ್ವೀನ್ ವಿಕ್ಟೋರಿಯಾಗೆ ಅಧಿಕಾರ ಹಸ್ತಾಂತರ ಮಾಡುವಾಗ ಪ್ರಯಾಗ್ರಾಜನ್ನು ಭಾರತದ 1 ದಿನದ ರಾಜಧಾನಿಯನ್ನಾಗಿ ಮಾಡಿರ್ತಾರೆ. ನಂತರ 1911ರವರೆಗೆ ಬ್ರಿಟಿಷರು ಕಲ್ಕತ್ತಾವನ್ನು ರಾಜಧಾನಿ ಮಾಡಿಕೊಂಡಿದ್ರು. ಆ ಗ್ಯಾಪಲ್ಲಿ ಮಾತ್ರ ದಿಲ್ಲಿ ರಾಜಧಾನಿ ಪಟ್ಟವನ್ನು ಕಳ್ಕೊಂಡಿದ್ದು. ಆದರೆ 1911ರ ನಂತರ ದಿಲ್ಲಿನೇ ಮತ್ತೆ ರಾಜಧಾನಿ ಆಯಿತು, ಪ್ಲ್ಯಾಂಡ್ ಸಿಟಿ ಆಯಿತು. ಸ್ವಾತಂತ್ರ್ಯ ಬಂದ ಮೇಲೆ ರಾಜಧಾನಿ ಬದಲಿಸುವ ಅವಕಾಶ ಇತ್ತು. ಆದರೆ ಅಗೇನ್ ದಿಲ್ಲಿ ಬಿಟ್ಟು ಬೇರೆ ಯಾವ ನಗರವೂ ರಾಜಧಾನಿಯಾಗಿ ನಮ್ಮ ಸ್ವತಂತ್ರ ಭಾರತಕ್ಕೂ ಕೂಡ ಕಾಣಲಿಲ್ಲ. ಕಾರಣ ಅಗೇನ್
ಈ ನಗರದ ಇತಿಹಾಸ, ಮಹಾಭಾರತದ ಕನೆಕ್ಷನ್. ದಿಲ್ಲಿ ಭಾಗದ ಯಮುನಾ ನದಿ ದಂಡೆಯಲ್ಲಿ ಸುಮಾರು 14 ಪುರಾತನ ರಾಜಧಾನಿಗಳು ಸಿಗ್ತವೆ. ಮೆಹರೋಲಿ ದಿಲ್ಲಿಯಲ್ಲಿ ಈಗಿರೋ ನಗರಗಳ ಪೈಕಿ ಅತಿ ಪುರಾತನ ನಗರ. ದಾಖಲಿತ ಇತಿಹಾಸದಲ್ಲಿ ಅತ್ಯಂತ ಭವ್ಯವಾಗಿದ್ದು ಶಹಜಹಾನ್ ನಿರ್ಮಿಸಿದ ಶಹಜಹಾನಾಬಾದ್. ಮೊಘಲರು ಭವ್ಯ ಕಟ್ಟಡ, ಕೋಟೆ, ಕಾಲುವೆಗಳನ್ನು ನಿರ್ಮಿಸಿಕೊಂಡಿದ್ರು. ದಿಲ್ಲಿ ಸುತ್ತಮುತ್ತ ಕೋಟೆಗಳ ರಾಶಿ ಇದೆ. ಚಾಂದಿನಿ ಚೌಕ್, ಫೈಜ್ ಬಜಾರ್ನ ರಸ್ತೆಗಳನ್ನ ರಾಜ ಮೆರವಣಿಗೆಗಳಿಗಾಗಿ ಬೃಹದಾಕಾರವಾಗಿ ಮಾಡಲಾಗಿತ್ತು. ದರ್ಬಾರ್ ನಡೆಸೋಕೆ ಕಟ್ಟಡಗಳಿದ್ವು. ನಂತರ ಬ್ರಿಟಿಷ್ ರಾಜಮನೆತನದವರು ಕೂಡ ದಿಲ್ಲಿಯಲ್ಲಿ ದರ್ಬಾರ್ ಮಾಡಿದ್ರು. ದಿಲ್ಲಿ ಬ್ರಿಟಿಷರ ಬೇಸಿಗೆ ರಾಜಧಾನಿ ಶಿಮ್ಲಾಗೂ ಬಹಳ ಹತ್ರ ಇತ್ತು. ಜೊತೆಗೆ ಬ್ರಿಟಿಷರು ಬಂಗಾಳ ವಿಭಜನೆ ಮಾಡಿ ಅಲ್ಲಿ ಕೋಲಾಹಲ ಎಬ್ಬಿಸಿದ್ರಿಂದ ರಾಜಧಾನಿ ಶಿಫ್ಟ್ ಮಾಡೋ ಪ್ರೆಷರ್ನಲ್ಲಿದ್ರು. ಇದೇ ಕಾರಣಕ್ಕೆ ಆಧುನಿಕ ಭಾರತಕ್ಕೂ ದಿಲ್ಲಿ ರಾಜಧಾನಿ ಆಯಿತು. ಬ್ರಿಟಿಷ್ ಆರ್ಕಿಟೆಕ್ಟ್ಗಳು ರೈಸಿನ ಹಿಲ್ಸ್ನಲ್ಲಿ ಪ್ಲಾನ್ಡ್ ಸಿಟಿಯನ್ನ ನಿರ್ಮಾಣ ಮಾಡಿದ್ರು. ದೇಶದ ಮೊದಲ ಪಾರ್ಲಿಮೆಂಟ್ ಕಟ್ಟಡ ಕೂಡ ನಿರ್ಮಾಣ ಆಯಿತು. ಸಾಂವಿಧಾನಿಕವಾಗಿ ದಿಲ್ಲಿ ರಾಷ್ಟ್ರ ರಾಜಧಾನಿಯಾಗಿ ಉಳ್ಕೊಳ್ತು. ಆದರೆ ಸಮಸ್ಯೆ ಶುರುವಾಗಿದ್ದು ಕೇವಲ 8-10 ವರ್ಷಗಳ ಹಿಂದೆ. 2016ರವರೆಗೆ ದಿಲ್ಲಿಯಲ್ಲಿ ಎಲ್ಲವೂ ನಾರ್ಮಲ್ ಆಗೇ ಇತ್ತು. ಒಂದಷ್ಟು ಪೊಲ್ಯೂಷನ್ ಇದ್ರೂ ಕೂಡ ಓಕೆ, ನಡೆಯುತ್ತೆ ಅನ್ನೋ ಥರದಲ್ಲಿತ್ತು. ಆದರೆ 2016 ನವೆಂಬರ್ನಲ್ಲಿ ಮೊದಲ ಬಾರಿಗೆ ಸ್ಮಾಗ್ ದಿಲ್ಲಿಯನ್ನು ಆವರಿಸ್ಕೊಳ್ತು. ಆಗಿನಿಂದ ಪ್ರತಿ ವರ್ಷ 2020ರ ಲಾಕ್ಡೌನ್ ಅವಧಿ ಬಿಟ್ಟು ಪ್ರತಿ ವರ್ಷ ಸುಮಾರು 2-3 ತಿಂಗಳು ದಿಲ್ಲಿ ಟಾಕ್ಸಿಕ್ ಹೊಗೆಯಲ್ಲಿ ಮುಳುಗಿರುತ್ತೆ. ಅದೇ ರೀತಿ ಮಳೆಗಾಲದಲ್ಲಿ ನೀರಲ್ಲಿ ಮುಳುಗಿ ಹೋಗಿರುತ್ತೆ. ಸ್ಮಾಗ್ ಆವರಿಸುವುದಕ್ಕೆ ವಾಹನಗಳ ಎಮಿಷನ್ನಿಂದ ಹಿಡಿದು ಕಾರ್ಖಾನೆಗಳ ಹೊಗೆ, ಕನ್ಸ್ಟ್ರಕ್ಷನ್ ಡಸ್ಟ್, ವೆದರ್ ಕಂಡೀಷನ್, ಕೃಷಿ ತ್ಯಾಜ್ಯ ಸುಡೋದು ಸೇರಿ ಬೇಕಾದಷ್ಟು ಕಾರಣಗಳಿವೆ. ಹೆಚ್ಚಿನವು ಮ್ಯಾನ್ ಮೇಡ್ ಕಾರಣಗಳು, ಮನುಷ್ಯರೇ ಮಾಡಿರೋ ಕಾರಣಗಳು. ಇದೇ ಕಾರಣಕ್ಕೆ ಈಗ ಹೊಸ ರಾಜಧಾನಿಯ ಮಾತು ಕೇಳಿ ಬರ್ತಾ ಇದೆ. ಬೇರೆ ರಾಜಧಾನಿ ಬೇಕಾ ಸ್ನೇಹಿತರೆ? ಸ್ವತಂತ್ರ ಪೂರ್ವದಲ್ಲೇ ಡಾಕ್ಟರ್ ಅಂಬೇಡ್ಕರ್ ಹೈದರಾಬಾದ್ ನಗರವನ್ನ ದೇಶದ 2ನೇ ರಾಜಧಾನಿ ಮಾಡೋ ಪ್ರಪೋಸಲ್ ಇಟ್ಟಿದ್ರು. ಅಲ್ಲಿದ್ದ ಮೂಲ ಸೌಕರ್ಯಗಳಿಂದ ಹಾಗೂ ಸ್ಟ್ರಾಟಜಿಕ್ ಆಗಿ ಒಂದಷ್ಟು ಮಟ್ಟಿಗೆ ಕೇಂದ್ರ ಭಾಗದಲ್ಲಿ ಇದ್ದಿದ್ರಿಂದ ಅಂಬೇಡ್ಕರ್ ಅವರು ಅತಿ ಪ್ರಪೋಸಲ್ ಇಟ್ಟಿದ್ರು. ಆದ್ರೆ ಆ ಟೈಮ್ನಲ್ಲೇ ತೆಲಂಗಾಣ ರಾಜ್ಯ ಬೇಡಿಕೆ ಇದ್ದಿದ್ರಿಂದ ಆ ಪ್ರದೇಶವು ಶಾಂತವಾಗಿರಲಿಲ್ಲ. ಹಾಗಾಗಿ ಈ ಪ್ರಪೋಸಲ್ಗೆ ಬೆಂಬಲ ಸಿಗಲಿಲ್ಲ. ಈಗಲೂ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗಗಳಿಗೆ ಬೇರೆ ಬೇರೆ ರಾಜಧಾನಿ ಮಾಡೋದಕ್ಕಾಗ್ಲಿ ಅಥವಾ ಬೇರೊಂದು ನಗರವನ್ನು ರಾಜಧಾನಿ ಮಾಡೋದಕ್ಕಾಗ್ಲಿ ಸಾಕಷ್ಟು ಪರ ವಿರುದ್ಧ ಚರ್ಚೆ ಇದೆ. ಕೆಲವರು ದಿಲ್ಲಿಯಿಂದ ರಾಜಧಾನಿ ಶಿಫ್ಟ್ ಆಗಲೇಬೇಕು, ಹಾಗೆ ಮಾಡಿದ್ರೆ ಮಾತ್ರ ಆ ನಗರದ ಮೇಲಿನ ಪ್ರೆಷರ್ ಕಮ್ಮಿಯಾಗಿ ಒಂದಷ್ಟು ತಾನು ರಿಪೇರಿ ಮಾಡಿಕೊಳ್ಳುತ್ತೆ, ಒಂದು ಹೆರಿಟೇಜ್ ಸಿಟಿಯಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ನೋಡಿ, UP ರಾಜಧಾನಿ ಲಕ್ನೋ ಆದ್ರೆ ಹೈಕೋರ್ಟ್ ಪ್ರಯಾಗ್ರಾಜ್ನಲ್ಲಿದೆ. ಕೇರಳ ರಾಜಧಾನಿ ತಿರುವನಂತಪುರಂ, ಆದರೆ ಹೈಕೋರ್ಟ್ ಎರ್ನಾಕುಲಂನಲ್ಲಿದೆ. ಹೀಗೆ ಸುಪ್ರೀಂ ಕೋರ್ಟ್ ಯಾಕೆ ಬೇರೆ ಕಡೆಗೆ ಶಿಫ್ಟ್ ಆಗಬಾರ್ದು, ಪಾರ್ಲಿಮೆಂಟ್ ಯಾಕೆ ಬೇರೆ ಕಡೆಗೆ ಶಿಫ್ಟ್ ಆಗಬಾರ್ದು ಅನ್ನೋ ಆರ್ಗ್ಯುಮೆಂಟ್ಸ್ ಕೂಡ ಇವೆ. ಕೆಲವರು ದಿಲ್ಲಿ ರಾಜಧಾನಿಯಾಗಿರೋದು ನಾರ್ತ್ ಸೆಂಟ್ರಿಕ್ ಆಗಿದೆ. ದಿಲ್ಲಿ ರಾಜಧಾನಿ ಆಗಿರೋದ್ರಿಂದ ದೇಶದ ಇತಿಹಾಸ ಹೇಳುವಾಗಲೂ ದಿಲ್ಲಿ ಕೇಂದ್ರಿತವಾಗಿ ಇತಿಹಾಸವನ್ನು ಹೇಳಿಕೊಡ್ಲಾಗುತ್ತೆ. ದಕ್ಷಿಣ ಭಾರತಕ್ಕೂ ದೊಡ್ಡ ಇತಿಹಾಸ ಇದೆ, ಬೃಹತ್ ನಗರಗಳಿವೆ. ಇಡೀ ದಕ್ಷಿಣ ಏಷ್ಯಾದಲ್ಲಿ, ಅದರಲ್ಲೂ ಆಗ್ನೇಯ ದೇಶಗಳ ಮೇಲೆ ದಕ್ಷಿಣ ಭಾರತದ ಕಲ್ಚರ್ನ ಇನ್ಫ್ಲೂಯೆನ್ಸ್ ಇದೆ. ಹೀಗಿರುವಾಗ ಚೆನ್ನೈ, ಬೆಂಗಳೂರು, ಹೈದರಾಬಾದ್ಗಳು ಯಾಕೆ ದೇಶದ ರಾಜಧಾನಿ ಆಗಬಾರ್ದು? ಮದ್ರಾಸ್ ಒಂದು ಕಾಲದಲ್ಲಿ ಮೇಜರ್ ನಗರವಾಗಿತ್ತು, ಸೊ ಚೆನ್ನೈ ಯಾಕೆ ರಾಜಧಾನಿ ಆಗಬಾರ್ದು? ಓಕೆ, ಚೆನ್ನೈ ತುಂಬ ಡೌನ್ ಆಯ್ತಾ? ಹೈದರಾಬಾದ್ ಸ್ವಲ್ಪ ಮೇಲಾಯ್ತಾ? ಇನ್ನೊಂದು ಸ್ವಲ್ಪ ದಕ್ಷಿಣಕ್ಕೆ ಬೇಕು, ಅದರ ಸ್ವಲ್ಪ ಮೇಲಕ್ಕೆ ಮಧ್ಯಕ್ಕೆ ಬೇಕಾ? ಬನ್ನಿ, ಬೆಂಗಳೂರು ಇದೆಯಲ್ಲ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಕಂಪ್ಲೇಂಟ್ ಮಾಡಬೇಡಿ ಮಾತ್ರ. ಇರ್ಲಿ, ಮತ್ತೊಂದು ಕಡೆ ಸ್ನೇಹಿತರೆ, ಆಂಧ್ರ ಪ್ರದೇಶ ಸರ್ಕಾರ ಕೂಡ 3 ರಾಜಧಾನಿ ಮಾಡಿಕೊಳ್ಳೋ ಪ್ರಪೋಸಲ್ ಮುಂದಿಟ್ಟಿತ್ತು. ಜಗನ್ಮೋಹನ್ ರೆಡ್ಡಿ ಅಂತೂ ಬಹಳ ಕ್ರೇಜಿ ಐಡಿಯಾಗಳನ್ನು ಮುಂದಿಟ್ಟಿದ್ರು. ಆದರೆ ಆಂಧ್ರ ಪ್ರದೇಶ ಹೈಕೋರ್ಟ್ ಆ ಯೋಜನೆಯನ್ನು ರದ್ದು ಮಾಡಿತು. ಕೊನೆಗೆ ಅಮರಾವತಿ ರಾಜಧಾನಿಯಾಗಿ ಈಗ ನಿರ್ಮಾಣ ಆಗ್ತಿದೆ. ಆದರೆ ಬೇರೆ ಬೇರೆ ರಾಜಧಾನಿ ಇದ್ದರೆ ಪ್ರಾದೇಶಿಕವಾಗಿ ಎಲ್ಲ ನಗರಗಳು ಡೆವಲಪ್ ಆಗಬಹುದು. ಫೋಕಸ್ ಇಡೀ ದೇಶದ ಕಡೆಗೆ ಬರಬಹುದು, ಒಂದು ಏರಿಯಾ ಬಿಟ್ಟು. ಜನರು ಹಾಗೂ ಸರ್ಕಾರದ ಮಧ್ಯೆ ಕನೆಕ್ಷನ್ ಜಾಸ್ತಿ ಆಗುತ್ತೆ. ಒಂದೇ ನಗರದ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ ಅನ್ನೋ ಒಪಿನಿಯನ್ ಕೂಡ ಇದೆ. ಒಂದೇ ನಗರದ ಮೇಲೆ ಪ್ರೆಷರ್ ಜಾಸ್ತಿ ಆದರೆ ನಗರಗಳಲ್ಲಿ ಹೇಗೆ ಸಮಸ್ಯೆಗಳು ಶುರುವಾಗ್ತವೆ ಅನ್ನೋದಕ್ಕೆ ನಮ್ಮ ಬೆಂಗಳೂರು ಒಂದು ಉದಾಹರಣೆ. ಇದು ಹೆಚ್ಚು ರಾಜಧಾನಿಗಳ ಪರ ಇರೋರ ವಾದವಾದರೆ, ಈಗಿನ ಈ ಗವರ್ನೆನ್ಸ್ ಯುಗ, ಡಿಜಿಟಲ್ ಟೆಕ್ನಾಲಜಿಯ ಕನೆಕ್ಟೆಡ್ ಯುಗದಲ್ಲಿ ಜನ ಸರ್ಕಾರದ ಸೇವೆ ತಗೊಳ್ಳೋದು, ಕುಂದುಕೊರತೆ ಪರಿಹಾರ ಮಾಡ್ಕೊಳ್ಳೋದು, ಹೀಗೆ ಪ್ರತಿಯೊಂದು ಆನ್ಲೈನ್ ಆಗ್ತಿರೋದ್ರಿಂದ ಮುಂದೊಂದಿನ ರಾಜಧಾನಿಗಳು ತಮ್ಮ ಭೌಗೋಳಿಕ ಪ್ರಾಮುಖ್ಯತೆ ಎಲ್ಲಿದೆ ಅನ್ನೋದಷ್ಟು ಇಂಪಾರ್ಟೆಂಟ್ ಆಗದೇ ಇರಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಹಂಗಿರ್ಬೇಕಾದ್ರೆ ಮತ್ತೆ 2-3 ರಾಜಧಾನಿ ಯಾಕೆ? ಅದರಿಂದ ಸರ್ಕಾರ ಖರ್ಚು ಜಾಸ್ತಿ, ಹೂಡಿಕೆ ಮಾಡೋರಿಗೂ ಕನ್ಫ್ಯೂಷನ್, ಹೆಚ್ಚು ನಗರೀಕರಣ ಆಗುತ್ತೆ ಅನ್ನೋ ವಾದವನ್ನು ಕೌಂಟರ್ ಆರ್ಗ್ಯುಮೆಂಟ್ ಆಗೋ ಮುಂದಿಡುವರಿದ್ದಾರೆ. ಜೊತೆಗೆ ದಕ್ಷಿಣ ಭಾರತದ ನಗರಗಳಲ್ಲಿ ಸ್ಮಾಗ್ ಸಮಸ್ಯೆ ಬಂದಿಲ್ಲ ಅಂತಲ್ಲ. ಕರಾವಳಿಯಲ್ಲಿರೋ ಮುಂಬೈನೂ ಆವರಿಸಿದೆ. ಬೆಂಗಳೂರು, ಮಂಗಳೂರು, ಅಮರಾವತಿ, ಕೊಚ್ಚಿ, ವೈಜಾಗ್, ಚೆನ್ನೈ, ಹೈದರಾಬಾದ್, ವಿಜಯವಾಡ, ಮೈಸೂರಲ್ಲೂ ಕೂಡ ಏರ್ ಕ್ವಾಲಿಟಿ ಹಾಳಾಗಿರೋ ಉದಾಹರಣೆಗಳಿವೆ. ಜೊತೆಗೆ ರಾಜಧಾನಿಯನ್ನು ಶಿಫ್ಟ್ ಮಾಡಿ ಇನ್ನೊಂದು ಕ್ಲೀನ್ ನಗರಕ್ಕೆ ಬಂದರೂ ಕೂಡ ಮ್ಯಾಟರ್ ಆಫ್ ಟೈಮ್ ಅಷ್ಟೇ ಆ ನಗರವು ಮಲಿನ ಆಗೋದು. ಆದರೆ ದಿಲ್ಲಿ ಅನ್ನೋ ಒಂದು ನಗರ ಆಗಿದಾದ್ರೂ ಉಳ್ಕೊಂಡಿರುತ್ತಾ, ಅದು ಹೆರಿಟೇಜ್ ಸಿಟಿ ಆಗಾದರೂ ಉಳ್ಕೊಂಡಿರುತ್ತಾ? ಆ ಸಿಟಿಯ ವಾಯು ಮಾಲಿನ್ಯ ಕಮ್ಮಿ ಆಗುತ್ತೆ ಅನ್ನೋದು ಏನು ಗ್ಯಾರಂಟಿ?
ಏನು ದೇಶದ ಪಾರ್ಲಿಮೆಂಟು ಸುಪ್ರೀಂ ಕೋರ್ಟ್ ಪೂರ ಅಲ್ಲಿ ಮಲಿನವನ್ನು ಮಾಡ್ತಿದ್ದಾವ, ಅಥವಾ ಪಾರ್ಲಿಮೆಂಟಿಗೆ ಹೋಗೋರು ಸುಪ್ರೀಂ ಕೋರ್ಟಿಗೆ ಹೋಗೋರು ಅವರೆಲ್ಲ ಮಾಲಿನ್ಯವನ್ನು ಮಾಡ್ತಾ ಇದ್ದಾರೆ? ದಿಲ್ಲಿ ಮಾಲಿನ್ಯಕ್ಕೆ ಅಲ್ಲಿರೋ ವಾಹನಗಳು, ಕೈಗಾರಿಕೆಗಳು, ಅದ್ರ ಕೊಡುಗೆ ಎಷ್ಟಿದೆಯೋ ಅದರ ಭೌಗೋಳಿಕ ಪ್ರದೇಶ ಕೂಡ ದೊಡ್ಡ ಕಾರಣ. ಅಲ್ಲೆಲ್ಲ ಏನಾಗುತ್ತೆ, ದಿಲ್ಲಿ ಸುತ್ತಮುತ್ತ ಹರಿಯಾಣ, ಪಂಜಾಬ್ ಅಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಸ್ಟಬಲ್ ಬರ್ನಿಂಗ್ ಮಾಡ್ತಾರೆ. ಕೃಷಿ ತ್ಯಾಜ್ಯವನ್ನು ಸುಡೋ ಅಭ್ಯಾಸ ಇದೆ. ಅದು ಬಹಳ ಹಳೆಯ ಪ್ರಾಕ್ಟೀಸ್. ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿಯಾಗಿ ಅದರ ಕೊಡುಗೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಇದೆ. ಇದು ಪಾಕಿಸ್ತಾನದಲ್ಲೂ ಕೂಡ ನೋಡಿ, ಅದೆಲ್ಲ ಒಂದು ಸ್ಟ್ರೆಚ್ಚಲ್ಲಿ ಬರುತ್ತಲ್ವ. ದಿಲ್ಲಿ ಮತ್ತು ಪಾಕಿಸ್ತಾನದ ಗಡಿ, ಅಲ್ಲಿನ ಲಾಹೋರ್ ಸಿಟಿ ಬಹಳ ದೂರ ಏನಿಲ್ಲ. ಇಲ್ಲೆಲ್ಲ ಅದೊಂದು ಸ್ಟ್ರೆಚ್ನಲ್ಲಿ ಈ ಸಮಸ್ಯೆ ಇತ್ತೀಚೆಗೆ ಜಾಸ್ತಿ ಆಗಿದೆ. ಸೊ ಹಲವು ಫ್ಯಾಕ್ಟರ್ಗಳು ಸೇರಿಕೊಂಡು ಈ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿವೆ. ಹೀಗಾಗಿ ರಾಜಧಾನಿ ಶಿಫ್ಟ್ ಮಾಡಿದ ತಕ್ಷಣ ಅಲ್ಲಿರೋ ವಾಹನಗಳು ಫುಲ್ ಕಮ್ಮಿ ಆಗಿಬಿಡುತ್ತೆ, ವಾಹನಗಳಿಂದ ಪೊಲ್ಯೂಷನ್ ಬರೋದಿಲ್ಲ, ಸ್ಟಬಲ್ ಬರ್ನಿಂಗ್, ಕೃಷಿ ತ್ಯಾಜ್ಯ ಸುಡೋದು ನಿಂತು ಹೋಗುತ್ತೆ, ಕ್ಲೀನ್ ಆಗಿಬಿಡುತ್ತೆ ಅಂತ ಅಲ್ಲ. ನೀವು ರಾಜಧಾನಿಯನ್ನು ಶಿಫ್ಟ್ ಮಾಡದೇ ಅಲ್ಲಿ ಈ ಇಂಡಸ್ಟ್ರಿಯಲ್ ಪೊಲ್ಯೂಷನ್, ವಾಹನಗಳ ಪೊಲ್ಯೂಷನ್ ಮತ್ತು ಕೃಷಿ ತ್ಯಾಜ್ಯದ ಪೊಲ್ಯೂಷನ್ ಕಮ್ಮಿ ಮಾಡಿಬಿಟ್ರೆ ಅವಾಗಲೂ ಕ್ಲೀನ್ ಆಗುತ್ತೆ. ರಾಜಧಾನಿ ಶಿಫ್ಟ್ ಮಾಡಿ ಅದೆಲ್ಲ ಮಾಡಿಲ್ಲ ಅಂದರೆ ಏನು ಕ್ಲೀನ್ ಆಗಲ್ಲ. ಅಲ್ಲಿರೋ ಜನ ಒದ್ದಾಡ್ತಾನೆ ಇರಬೇಕಾಗತ್ತೆ. ಹೀಗಾಗಿ ಈ ಎಲ್ಲ ಫ್ಯಾಕ್ಟರ್ಸನ್ನು ಮೈಂಡಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ನಾವು ಥಿಂಕ್ ಮಾಡಬೇಕು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಾವು ಎಲ್ಲ ಪಿಕ್ಚರ್ಸ್ನ ನಿಮ್ಮ ಮುಂದಿಡುವಂಥ ಎಲ್ಲ ಸಾಧ್ಯತೆಯನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.